me forever on fire. ಫ್ಯಾನ್ಸ್ ಜೊತೆ ಅಪ್ಪು ಸಿನಿಮಾವನ್ನ ವೀಕ್ಷಿಸಿದ್ದಾರೆ ನಟಿ ರಮ್ಯಾ. ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿ ಅಪ್ಪು ವೀಕ್ಷಣೆ ಮಾಡಿದ್ದಾರೆ. ನಟಿ ರಮ್ಯಾಗೆ ಸಾಥ್ ನೀಡಿದ್ದಾರೆ ನಟಿ ಶರ್ಮಿಳಾ ಮಾಂಡ್ರೆ. ವೀರೇಶ್ ಥಿಯೇಟರ್ನಲ್ಲಿ ಅಪ್ಪು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ರಿಲೀಸ್ ಆಗಿದೆ ಅಪ್ಪು ಸಿನಿಮಾ. ಭರ್ಜರಿ ಪ್ರದರ್ಶನ ಕಾಣುತ್ತೆ. ಎಲ್ಲ ಕಡೆ ಹೌಸ್ಫುಲ್. ಎಲ್ಲೆಲ್ಲಿ ಯಾವ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ದಾರೋ ಎಲ್ಲ ನೋಡ್ತಾ ಇದ್ದೀವಿ ನಾವು ಕಳೆದ 2-3 ದಿನಗಳಿಂದ. ನಾಳೆ ಅವರ ಹುಟ್ಟುಹಬ್ಬ ಕೂಡ ಇರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ರಮ್ಯಾ ಅವ್ರನ್ನ ನೋಡಲಿಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ನಾಳೆ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಇದೆ. 2 ದಿನಗಳ ಹಿಂದೆ ರಿಲೀಸ್ ಆಗಿತ್ತು ಅಪ್ಪು ಸಿನಿಮಾ. ವೀರೇಶ್ ಥಿಯೇಟರ್ಗೆ ಫ್ಯಾನ್ಸ್ ಜೊತೆಗೆ ಸಿನಿಮಾವನ್ನು ನೋಡಿದ್ದಾರೆ ನಟಿ ರಮ್ಯಾ ಅವರು. ರಮ್ಯಾ ಹಾಗೆ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅದು ಹೇಗೆ ರಕ್ಷಿತಾ ಮತ್ತು ಪುನೀತ್ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೋ ಅಪ್ಪುದಲ್ಲಿ, ಅಭಿಲ್ ಕೂಡ ರಮ್ಯಾ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸಿನಿಮಾ, ಆಕಾಶ ಆಗಿರ್ಬೋದು, ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಒಂದು ಒಳ್ಳೆ ಕಾಂಬಿನೇಷನ್ ಇತ್ತು ಇಬ್ಬರಿಗೂ ಕೂಡ. ಈಗ ನಟಿ ರಮ್ಯಾ, ನಟ ಯುವ ಕೂಡ ಈ ಸಂದರ್ಭದಲ್ಲಿ, ವಿನಯ್ ರಾಜ್ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟರು. ಶರ್ಮಿಳಾ ಮಾಂಡ್ರೆ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಮುಗಿಬಿದ್ದರು. ಸಿನಿಮಾವನ್ನು ನೋಡುವಂಥ ಸಂದರ್ಭದಲ್ಲಿ ಸೆಲ್ಫಿನ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಮುಂದಾಗಿದ್ದರು ರಮ್ಯಾ ಅವರ ಜೊತೆಗೆ. ನೋಡಿ, ಅಲ್ಲಿ ಈ ಹಿಂದೆ ಸುಮಾರು 23-20 ವರ್ಷಗಳ ಹಿಂದೆ ನೋಡೋದಾದರೆ ಆ ಒಂದು ಕಾಲ ಇತ್ತು. ರಕ್ಷಿತಾ, ರಮ್ಯಾ ಜೊತೆಗೆ ಪುನೀತ್ ರಾಜ್ಕುಮಾರ್ ಸಿಕ್ಕಾಪಟ್ಟೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಜೋಡಿ ಅದು. ಬಟ್ ಈಗ ಆಕಾಶ್ ಚಿತ್ರದ ನಟಿ ಏನಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಒಟ್ಟಿಗೆ ಆ್ಯಕ್ಟ್ ಮಾಡಿದಂಥವರು ವೀರೇಶ್ ಚಿತ್ರಮಂದಿರಕ್ಕೆ ಆಗಮಿಸಿ ಆ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ. ಅಭಿಮಾನಿಗಳು ಸಿಕ್ಕಾಪಟ್ಟೆ ಜೋಶ್ನಲ್ಲಿದ್ದರು ಆ ಸಂದರ್ಭದಲ್ಲಿ. ನಾಳೆ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇದೆ. ಅವರ ಅಭಿಮಾನಿಗಳು ಕೂಡ ಈಗ ಬಹಳ ಖುಷಿಯಾಗಿದ್ದಾರೆ. ಅಪ್ಪು ನೆನಪಲ್ಲಿ ಮಿಂದೇಳ್ತಾ ಇದ್ದಾರೆ. ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್ ಹಾಗೆ ಯುವರಾಜ್ ಅವರು ಕೂಡ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಜೊತೆಗೆ ರಮ್ಯಾ ಅವರು ಬರ್ತಾ ಇದ್ದಂತೆ ಅಭಿಮಾನಿಗಳ ಜೋಶ್ ಮತ್ತಷ್ಟು ಜಾಸ್ತಿ ಆಯಿತು. ಅಪ್ಪು ಅಪ್ಪು ಅಂಥೇಳಿ ಘೋಷಣೆಗಳನ್ನು ಕೂದಕ್ಕೆ ಶುರು ಮಾಡಿದರು. ರಮ್ಯಾ ಅವರು ಕೂಡ ಅಷ್ಟೇ ಆ ಸಿನಿಮಾವನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಟ್ಟಿಗೆ ಸಿನಿಮಾ ರಂಗದಲ್ಲಿ ಮಿಂಚು ಹರಿಸಿದಂಥವರು ರಮ್ಯಾ ಹಾಗೆ ಪುನೀತ್ ರಾಜ್ಕುಮಾರ್. 23 ವರ್ಷಗಳಾದ ಮೇಲೆ ಮತ್ತೆ ಆ ಸಿನಿಮಾವನ್ನು ನೋಡಿ ಅದೇ ಒಂದು ಜೋಶ್ನಲ್ಲಿ ರಮ್ಯಾ ಅವರು ಕಾಣಿಸಿಕೊಂಡರು. ನಾನು ಥಿಯೇಟ್ರಿಗೆ ಬಂದಿದ್ದೆ ಸಿನಿಮಾ ನೋಡೋಕ್ಕೆ. ಈಗ 23 ವರ್ಷ ಆದಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡೋಕ್ಕೆ ನಾನು ಸಿನಿಮಾ ಥಿಯೇಟ್ರಿಗೆ ಬಂದಿದ್ದೀನಿ. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಆ್ಯಂಡ್ ತುಂಬ ಖುಷಿ ಆಗ್ತದೆ. ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು, ಆಗ ನಾನು ಸಿನಿಮಾ ನೋಡಿದಾಗ್ಲೂ ಸೇಮ್ ಇದೇ ಯುಫೋರಿಯಾ ಇತ್ತು. ಇದೇ ಥರ ಅವರು ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ರು ತಾಲಿಬಾನ್ ಅಲ್ಲ ಸಾಂಗ್ಗೆ. ಅವಾಗ ನಾನು ಆಡಿಯನ್ಸಲ್ಲಿ ಕೂತಿದ್ದೆ ಆ್ಯಸ್ ಅ ಫ್ಯಾನ್. ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂಥೂಸಿಯಾಸಮ್ ಕಾಣಿಸ್ತಾ ಇದೆ ನನಗೆ. ತುಂಬ ಖುಷಿ ಆಗ್ತದೆ. ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮ್ಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಅಭಿನಲ್ಲೂ ಅದೇ ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ, ಈಗಲೂ ಅಷ್ಟೇ ಜನ ಇನ್ನೂ ಜಾಸ್ತಿ ಇದ್ದಾರೆ. ಆ್ಯಂಡ್ ಅದೇ ಎಂಥೂಸಿಯಾಸಮ್ ತೋರಿಸ್ತಾ ಇದ್ದಾರೆ. ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಅವಾಗ ಆ್ಯಕ್ಟ್ ಮಾಡ್ತಾ ಇದ್ದೆ. ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಐ ವಾಸ್ ಆಲ್ಸೋ ಫ್ಯಾನ್. ಆ ಸಾಂಗ್ಸ್ಗೆಲ್ಲ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಮನೇಲಿ ಒಬ್ಬಳೆ. ಸೊ ಐ ಲವ್ಡ್ ಆಲ್ ದ ಸಾಂಗ್ಸ್. ಫ್ಯಾನ್ಸ್ ಕ್ರೇಜ್ ನೋಡಿ ನನಗೆ ನಾವು ನಿಜವಾಗ್ಲೂ ಏನು ಪುಣ್ಯ ಮಾಡಿರಬೇಕು. ಬಿಕಾಸ್ ಇಷ್ಟು ವರ್ಷ ಆದಮೇಲೂ ಎಲ್ಲ ಹೊಸಬ್ರು ಬರ್ತಾರೆ, ಯಾರ್ಯಾರು ಬರ್ತಾರೆ. ಬಟ್ ಫ್ಯಾನ್ಸ್ ಲಾಯಲ್ಟಿ ಇದೆಯಲ್ಲ, ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ, ಅದು ಯಾವಾಗಲೂ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಫೀಲ್ಸ್ ಗ್ರೇಟ್ ದಟ್ ಅಪ್ಪೋರು ಹೋದ್ಮೇಲೂ ಕೂಡ ಅಂದರೆ ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿರ್ಬೋದು, ಅವ್ರ ಫ್ಯಾನ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಬಿಕಾಸ್
ನಾವು ಲೈಫಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತ್ಬಿಡ್ತಾರೆ, ಬಟ್ ಅಪ್ಪು ಅವ್ರನ್ನ ಯಾರೂ ಮರ್ತಿಲ್ಲ. ಇವಾಗಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗಲಿ, ಬಸ್ ಆಗಲಿ, ಅವ್ರ ಸ್ಟ್ಯಾಚು ಆಗಿರಲಿ, ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗಲಿ, ಎಲ್ಲ ಕಡೆ ಅಪ್ಪು ಕಾಣಿಸ್ಕೋತಾರೆ. ಸೊ ಅಪ್ಪು ಅವ್ರು ಇದ್ದಾರೋ ಇಲ್ವೋ ಅಂತಲೇ ನಮಗೆ ಯು ಡೋಂಟ್ ಫೀಲ್ ಇಟ್. ಆ್ಯಂಡ್ ಒಳ್ಳೇದೇನೆಂದರೆ ಸಿನಿಮಾ ಮೂಲಕ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಇಮ್ಮಾರ್ಟಲೈಸ್ಡ್. ಮೇಡಮ್, ಅಪ್ಪು ಫಿಲಮಲ್ಲಿ ಪುನೀತ್ ಅವ್ರ ಸರ್ ಜೊತೆ ನಿಮ್ಮ ಫ್ರೆಂಡ್ ರಕ್ಷಿತಾ ಅವ್ರು ಮೇಡಮ್ ಯಾಕೆ ಮಾಡಿ ಹೇಗೆ ಅನಿಸ್ತು ಮೇಡಮ್ ಅವ್ರ ಸೊ ಕ್ಯೂಟ್ ಶಿ ಲುಕ್ಸ್. ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ, ಅವರು ಡ್ರೆಸ್ಸಿಂಗ್ ಆಗಲಿ ಆ್ಯಂಡ್ ಎಕ್ಸ್ಪ್ರೆಷನ್ ಎವ್ರಿಥಿಂಗ್ ಇಸ್ ವೆರಿ ಕ್ಯೂಟ್. ಈಗ 50 ಇಯರ್ ಆಗ್ತಿತ್ತು ಅಪ್ಪು ಸಹ ಬದುಕಿದ್ರೆ, ಹೌ ಯು ವಾಂಟ್ ಟು ರಿಮೆಂಬರ್ ಹಿಮ್ ಮ್ಯಾಮ್? ರಿಮೆಂಬರ್ ಹಿಮ್ ಥ್ರೂ ಹಿಸ್ ಗುಡ್ ವರ್ಕ್ ಆ್ಯಂಡ್ ಅವ್ರ ಫ್ಯಾಮಿಲಿ ಆಗಲಿ, ಅವ್ರ ಚಾರಿಟಿ ಏನು ಮಾಡ್ತಾರೋ, ಅವ್ರ ಫ್ಯಾನ್ಸ್ ಮೂಲಕ ಒಳ್ಳೊಳ್ಳೆ ಕೆಲಸಗಳು ಏನು ಮಾಡ್ತಾಯಿದ್ರು ಅದನ್ನು ಫ್ಯಾನ್ಸ್ ಅಸೋಸಿಯೇಷನ್ ಅವರು ಇನ್ನೂ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಅಪ್ಪು ಅವರು ಹಿ ವಾಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಹಿ ಸ್ಟುಡ್ ಫಾರ್ ಸರ್ಟನ್ ವ್ಯಾಲ್ಯೂಸ್. ಸೊ ಅದ್ರ ಮೂಲಕ ಐ ಫೀಲ್ ಅಪ್ಪು ಸ್ಟಿಲ್ ಲಿವ್ಸ್ ಆನ್. ಮೆಮೊರೇಬಲ್ ಮೂಮೆಂಟ್ ನಮ್ಮ ಜೊತೆ ಹಂಚ್ಕೋಬೋದಾ? ಇಂಥದ್ದೊಂದು ಸಿಕ್ಕಾಪಟ್ಟೆ ಇದೆ. ನಮ್ಮ ಆಡಿಯನ್ಸ್ ನಾನು ಅವ್ರ ಜೊತೆ ಆಲ್ಮೋಸ್ಟ್ 4 ಫಿಲ್ಮ್ಸ್ ಮಾಡಿದ್ದೀನಿ. ಸೊ ದೇರ್ ಸೋ ಮೆನಿ ಮೆಮರೀಸ್. ಈಗ ಸದ್ಯಕ್ಕೆ ಐ ಜಸ್ಟ್ ರಿಮೆಂಬರ್ ದ್ಯಾಟ್ 23 ವರ್ಷ. ಖುಷಿ ಆಗ್ತಾ ಇದೆ ಈ ಸಿನಿಮಾ ನೋಡಿ. 23 ವರ್ಷ ಆದ ನಂತರ ಈ ಸಿನಿಮಾ ಇನ್ನೊಂದ್ಸಲ ನೋಡಿದಾಗ ಒಂದು ಹೊಸತನ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಂದರೆ ಇದು ಈ ಸಿನಿಮಾ 23 ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಬಟ್ ಅಫ್ಕೋರ್ಸ್ ಅಪ್ಪು ಸೊ ನೋಡೋಕ್ಕೆ ನಾನು ಬಂದೆ. ಸಿನಿಮಾ ನೋಡ್ತೀರಾ ಅಂತ ಕೇಳಿದ ತಕ್ಷಣ ಹೌದಂತ ಹೇಳ್ಬಿಟ್ಟು ನಾನು ಐ ರ್ಯಾನ್ ಆ್ಯಂಡ್ ಕೇಮ್, ಬಿಕಾಸ್ ಐ ಥಿಂಕ್ ತುಂಬ ದಿವಸ ಆಯಿತು ಈ ಸಿನಿಮಾ ನೋಡಿ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ನೋಡ್ಬೋದು ನಮ್ಮ ಚಿತ್ರಮಂದಿರಲ್ಲಿ ಹೆಂಗೆ ನಡೀತಾ ಇದೆ, ಹೌದು ರೆಸ್ಪಾನ್ಸ್ ಇದೆ ಅಂತ. ಫಸ್ಟ್ ಫಿಲ್ಮ್ ಅಂತಲೇ ಹೇಳೋಕ್ಕೆ ಆಗಲ್ಲ, ಅವ್ರ ಡೆಬ್ಯೂ ಪರ್ಫಾರ್ಮೆನ್ಸ್. ಅಪ್ಪು ತುಂಬ ಚೆನ್ನಾಗಿತ್ತು. ಸೊ ಇದು 2ನೇ ಸಲ ನೋಡ್ತಿರೋದು ಈ ವರ್ಷ. ಮೊನ್ನೆ ಮೈಸೂರಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿದೆ. ಸೊ ಇವತ್ತು ವೀರೇಶಲ್ಲಿ ನೋಡ್ತಾ ಇದ್ದೀನಿ, ಸಂಡೇ ಆಫ್ಟರ್ನೂನ್ ಶೋ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಅದು ಆಲ್ಮೋಸ್ಟ್ 23 ವರ್ಷ ಆದಮೇಲೆ ತಿರ್ಗಾ ಈ ಸಿನಿಮಾ ನೋಡೋಕ್ಕೆ ತುಂಬ ಖುಷಿ ಕೊಡ್ತಾರೆ. ಅದೇ ಆವಾಗ ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ಲೈವಲ್ಲೇ ನೋಡಿದ್ದೀನಿ, ಎಲ್ಲ ಶೂಟಿಂಗಲ್ಲೇ ನೋಡಿದ್ದೀನಿ. ಅವಾಗ ಸ್ಕೂಲ್ಗೆ ಹೋಗ್ತಿದ್ರೇನು 80% ಸಿನಿಮಾ ನಾನು ಶೂಟಿಂಗಲ್ಲೇ, ಯಾಕಂದರೆ ನಮ್ಮ ಮನೆ ಹತ್ರ, ನಮ್ಮ ಮನೆಯಲ್ಲಿ ಅಲ್ಲೇ ಶೂಟ್ ಮಾಡಿದ್ದು. ಸೊ ಅಲ್ಲೇ ಇಡೀ ಸಿನಿಮಾನ ನೋಡಿದ್ದೆ. ಬಟ್ ಆವಾಗ ನೋಡೋಕ್ಕೂ ಇವಾಗ ನೋಡೋಕ್ಕೆ ಏನಂದರೆ ಒಂಚೂರು ಚೇಂಜ್ ಆಗಿಲ್ಲ, ಜನರ ಕ್ರೇಜ್ ಹಾಗೇ ಇದೆ. ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ಥರ ಇದೆ, ಅಂದರೆ ಅದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾನು ಚಿಕ್ಕವನ್ನ ಹುಡ್ದಾಗಿಂದ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇದ್ದೀನಿ. ಸೊ ಆವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅದೇ ಥರ ಇದೆ. ತುಂಬ ಅಂದರೆ ನೋಡಿದ ತಕ್ಷಣ ಯಾರಿಗಾದರೂ ಒಂಥರ ತಿರ್ಗಾ ಡ್ಯಾನ್ಸ್ ಮಾಡಬೇಕಂತ ಒಂದು ಆ ಸ್ಪಾರ್ಕ್ ಕೊಡುತ್ತೆ, ಒಂದು ಎಂಜಾಯ್ಮೆಂಟ್ ಕೊಡುತ್ತೆ. ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ಇಯರ್ವರೆಗೂ ಕಾಯ್ದುಬಿಟ್ಟು ನೋಡಿದ್ರೇ ಅದು ಮಜಾ. ಈಗಲೇ ಹೇಳ್ಬಿಟ್ರೆ ಅಷ್ಟು ಮಜಾ ಇರೋಲ್ಲ. ಸೊ ನೆಕ್ಸ್ಟ್ ಇಯರ್ವರೆಗೂ ಅದು ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ, ಮಾರ್ಚ್ ಬಂದಂಗೆ ಚಿಕ್ಕಪ್ಪದ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದೊಂದು ಆ ಖುಷಿನೇ ಒಂಥರ ಬೇರೆ.